ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿ ಟಿವಿ. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಸಿಂಗಲ್ ಕಲರಲ್ಲಿ ಕುಚ್ಚು ಡಿಸೈನ್ ಹೇಳ್ಕೊಡ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಅದಕ್ಕೋಸ್ಕರ ನಾನು ರೆಡ್ ಕಲರ್ ದಾರನ, ಸಿಲ್ಕ್ ದಾರನ 6 ಎಳೆ ಸುತ್ತಿಟ್ಕೊಂಡಿದ್ದೀನಿ. ಹಾಗೆ 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ. ಗೋಲ್ಡನ್ ಕಲರ್ ಬಿಗ್ ಸ್ವಲ್ಪ ದಪ್ಪ ಇರೋ ಬೀಡುವೆ ಮತ್ತು ಸ್ಮಾಲ್ ಬೀಡ್ಗೂ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಮೊದಲು ನಾನು ಈ ಲೇಸ್ಗೆ ಲಾಕ್ ಮಾಡ್ಕೊತೀನಿ. ಈಗ ಮತ್ತೆ 4 ಚೈನ್ ಹಾಕೋತೀನಿ. 3 4 ಚೈನ್ ಹಾಕೊಂಡು ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋತೀನಿ. ಈ ಥ್ರೆಡ್ ಒಳಗಡೆ ಸೇರಿಸ್ಕೋತೀನಿ. ನೋಡಿ, ಒಂದು ಲಾಕ್ ಮಾಡ್ಕೊಳ್ಳಿ. ಥ್ರೆಡ್ ಬೀಡ್ ಲಾಕ್ ಮಾಡಿಕೊಂಡು ಈ ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಲೇಸ್ಗೆ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡ ಮೇಲೆ ಮತ್ತೆ ಚೈನ್ ಹಾಕೋತೀನಿ. ಚೈನ್ ಹಾಕೊಂಡಿದ್ದೀನಿ. ಈ ಬೀಡ್ಸ್ ಸುತ್ತ ಎಷ್ಟು ಚೈನ್ ಬರುತ್ತೆ ಅಂತ ನೋಡಿಕೊಂಡು ಅಷ್ಟು ಚೈನ್ ಹಾಕೋಬೇಕು. ನಾನು ಇಲ್ಲಿ 5 ಚೈನ್ ಹಾಕೊಂಡಿದ್ದೀನಿ. ಇದನ್ನು ಮತ್ತೆ ಲೇಸ್ನ ಟರ್ನ್ ಮಾಡಿಕೊಂಡು ಈ ಲಾಕ್ ಮಾಡ್ಕೊಂಡಿದ್ವಲ್ಲ 2ನೇ ಸಲ, ಆ ಲಾಕ್ಗೆ ಅಂದರೆ ಬೀಡ್ಸ್ ಹಿಂಭಾಗ ಇದೆಯಲ್ಲ ಅದು ಲಾಕ್ಗೆ ಲಾಕ್ ಮಾಡ್ಕೋತೀನಿ. ಎರಡು ಚೈನ್ ಹಾಕ್ಕೊಂಡು ಮತ್ತೆ ಕ್ಲಾತ್ನ ಟರ್ನ್ ಮಾಡ್ಕೋತಾ ಇದ್ದೀನಿ. ಈಗ ಈ ಗ್ಯಾಪ್ಗೆ ನಾನು DC ಹಾಕೋತೀನಿ, ಅಂದರೆ ಡಬಲ್ ಕ್ರೋಚೆಟ್ ಹಾಕೋತೀನಿ. ನೋಡಿ, ನೀಡಲ್ ಮೇಲೆ ಒಂದ್ಸತಿ ಥ್ರೆಡ್ ತೊಗೊಂಡು ಮತ್ತು ಈ ಲೂಪ್ ಒಳಗಿಂದ ಥ್ರೆಡ್ ತೊಗೋಬೇಕು. ಈಗ 3 ಲೂಪ್ ಇದೆಯಲ್ವ, ಈ 3 ಲೂಪ್ನ 2 ಲೂಪ್ ಒಳಗಿಂದ ಥ್ರೆಡ್ ತರಬೇಕು. ಮತ್ತೆ ದಾರ ಸುತ್ತಕೊಂಡು 2 ಲೂಪಿಂದ ಆಚೆಗೆ ತರಬೇಕು. ಇದು DC ಅಂದರೆ ಡಬಲ್ ಕ್ರೋಚೆಟ್ ಆಗುತ್ತೆ. 1 ಡಬಲ್ ಕ್ರೋಚೆಟ್ ಹಾಕಿದ್ದೀನಿ. ಇದೇ ಥರ ನಾನು 10 ಡಬಲ್ ಕ್ರೋಚೆಟ್ಗಳನ್ನ ಹಾಕೋತೀನಿ. ಎರಡು ಲೂಪು ಒಳಗಿಂದ ಹೊರಗೆ ತೆಗೆದಿದ್ದೀನಿ, ಮತ್ತೆ 2 ಲೂಪಿಂದ ಹೊರಗಡೆ ತರ್ತಾಯಿದ್ದೀನಿ. ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಮತ್ತೆ 3 ಆಯಿತು. ಈಗ 3ರಲ್ಲಿ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು 2 ಲೂಪಿಂದ ಹೊರಗಡೆ ತರ್ತಾಯಿದ್ದೀನಿ, ಮತ್ತೆ 2 ಲೂಪಿಂದ ಹೊರಗಡೆ ತರ್ತಿದ್ದೀನಿ. ಫ್ರೆಂಡ್ಸ್, ಈಗ 10 ಡಬಲ್ ಕ್ರೋಚೆಟ್ ಹಾಕೊಂಡಿದ್ದೀನಿ. ಈ 2 ಚೈನ್ ಹಾಕಿದ್ನಲ್ಲ ಅದು ಸೇರಿದ್ರೆ 11 ಆಗುತ್ತೆ. ಈಗ ಇದೆಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಎಷ್ಟು ಬಿಡ್ತಲ್ಲಿ ಬರುತ್ತೆ ಅಂತ ನೋಡಿ ಆ ಬಿಡ್ತಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಒಂದು ಚೈನ್ ಹಾಕೋಬೇಕು. ಒಂದು ಚೈನ್ ಹಾಕಿ ಟರ್ನ್ ಮಾಡ್ಕೋತೀನಿ. ಈಗ 1 ಬೀಡ್ ಸೇರಿಸ್ಕೋತೀನಿ. ಅದನ್ನು ಈ ಚೈನ್ ಒಳಗೆ ಇಲ್ಲಿ ಥ್ರೆಡ್ ಒಳಗೆ ಸೇರಿಸ್ಕೊಂಡು ಮತ್ತೊಂದು ಲಾಕ್ ಮಾಡ್ಕೋತೀನಿ, ಬೀಡ್ ಲಾಕ್ ಮಾಡ್ಕೋತೀನಿ. ಇದು ಎಲ್ಲಿಗೆ ಬರುತ್ತೆ ಆ ಜಾಗಕ್ಕೆ ಆ ಚೈನ್ ಒಳಗೆ ಹಾಕೋತೀನಿ. ಒಂದು ಸಿಂಗಲ್ ಕ್ರೋಶೆ ಹಾಕೋತೀನಿ. ಮತ್ತೆ ಒಂದು ಚೈನ್ ಹಾಕಿ ಇನ್ನೊಂದು ಚೈನ್ ಬೀಡ್ ತೊಗೋತೀನಿ. ಮತ್ತು ಇದನ್ನ ಬೀಡನ್ನ ಲಾಕ್ ಮಾಡಿಕೊಂಡು ಇದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಆ ಜಾಗಕ್ಕೆ ನಾನು ಲಾಕ್ ಮಾಡ್ಕೋತೀನಿ. ಈಗ ಮತ್ತೆ ಒಂದು ಸಿಂಗಲ್ ಚೈನ್ ಹಾಕೋತೀನಿ. ಗ್ಯಾಪ್ಗೋಸ್ಕರ ಒಂದು ಚೈನ್ ಹಾಕೊಂಡಿದ್ದೀನಿ. ಮತ್ತೆ ಒಂದು ಬೀಡ್ ತೊಗೊಂಡು ಅದನ್ನು ಇದಕ್ಕೆ ಥ್ರೆಡ್ ಒಳಗೆ ಸೇರಿಸ್ಕೋತೀನಿ.
ಈ ಬೀಡನ್ನ ಲಾಕ್ ಮಾಡ್ಕೊತೀನಿ ಥ್ರೆಡ್ಡಿಂದ. ನೋಡಿ ಇದು ಎಲ್ಲಿಗೆ ಬರುತ್ತೆ, ಎಂಡಿಗೆ ಬರುತ್ತೆ. ಆ ಎಂಡಿಗೆ ಲಾಕ್ ಮಾಡ್ಕೋಬೇಕು. ಓಕೆ, ನಿಮಗೆ ಬೇಕಿದ್ರೆ ನೀವು ಸ್ಮಾಲ್ ಸೈಜ್ ಬೀಡ್ ತೊಗೊಂಡಿದ್ರೆ ಈ ಜಾಗಕ್ಕೆ ಇನ್ನೊಂದೆರಡು ಎಕ್ಸ್ಟ್ರಾ ಮಣಿಗಳು ಬರುತ್ತೆ. ನಾನು ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡಿರೋದಕ್ಕೆ ನಾನು 3 ಮಣಿಗಳು ಬಂದಿದೆ. ಇಲ್ಲಿ ಗಂಟ ಹಾಕೊಂಡಾಮೇಲೆ ಒಂದು ಸಿಂಗಲ್ ಚೈನ್ ಹಾಕೋತೀನಿ. ಒಂದು ಸಿಂಗಲ್ ಚೈನ್ ಹಾಕಿ ಮತ್ತೆ ಟರ್ನ್ ಮಾಡ್ಕೋತೀನಿ. ಟರ್ನ್ ಮಾಡಿಕೊಂಡು ಥ್ರೆಡ್ ಇದೆಯಲ್ಲ, ನಾವು ಲಾಕ್ ಮಾಡಿದಾಗ ಆ ಥ್ರೆಡ್ಗೆ ಹಾಫ್ ಡಬಲ್ ಕ್ರೋಶೆ ಹಾಕಬೇಕು. ನೋಡಿ, ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಈ ಥ್ರೆಡ್ ಒಳಗಡೆ ಹೋಗಿ ಮತ್ತೆ ಥ್ರೆಡ್ ತರಬೇಕು. ಇಲ್ಲಿ 3 ಇದೆ ಅಲ್ವಾ, 3 ಲೂಪ್ ಇದೆ. ನೀಡಲ್ ಮೇಲೆ ದಾರ ಸುತ್ತಕೊಂಡು 3 ಒಳಗಿಂದನೂ ಹೊರಗೆ ತರಬೇಕು. ಇದು ಹಾಫ್ ಡಬಲ್ ಕ್ರೋಶೆ ಅಂತೀವಿ. ಮತ್ತು ನೋಡಿ, ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಈ ಥ್ರೆಡ್ ಲೂಪ್ ಒಳಗಿಂದ ಹೊರಗಡೆ ಹೋಗಿ ದಾರ ತರಬೇಕು. ಮತ್ತು ಈ 3 ಸೇರಿಸಿ ಹೊರಗೆ ತರಬೇಕು. ಲೂಪ್ ಒಳಗಿಂದ ಹೊರಗೆ ಥ್ರೆಡ್ನ ಹೊರಗೆ ತರಬೇಕು. ಈ ರೀತಿ ಈ ಬೀಡ್ ಸುತ್ತ ಎಷ್ಟಾಗುತ್ತೆ ಅಂತ ನೋಡಿ, ಅಂದರೆ ನೀವು ಹಾಕಿರೋ ಬೀಡ್ ಸುತ್ತ ಎಷ್ಟಾಗಿದೆ ಅಂತ ನೋಡಿ ಅಷ್ಟು ಹಾಫ್ ಡಬಲ್ ಕ್ರೋಶೆನ ಹಾಕೋಬೇಕಾಗುತ್ತೆ. ಮತ್ತು 2 ಆಗಿತ್ತು, 2 ಇದು 3 5. ನೀವು ತೊಗೊಂಡಿರೋ ಬೀಡ್ಸ್ ಸುತ್ತ ಎಷ್ಟು ಬರುತ್ತೆ, 4 ಬಂದರೆ 4, 3 ಬಂದರೆ 3 ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಚೈನ್ ಹಾಕಿದ್ವಲ್ಲ, ಒಂದು ಸಿಂಗಲ್ ಚೈನ್ ಹಾಕಿದ್ವಲ್ಲ, ಲಾಕ್ ಮಾಡಿದಾಮೇಲೆ ಅಲ್ಲಿಗೆ ಇದನ್ನ ಲಾಕ್ ಮಾಡ್ಕೋಬೇಕು. ಈಗ ಇದೇ ರೀತಿ ಈ 2 ಬೀಡ್ಸ್ಗಳಿಗೂ ಹಾಫ್ ಡಬಲ್ ಕ್ರೋಶೆ ಹಾಕೋಬೇಕು. ನಾನು ಈ 2 ಮಣಿಗಳಿಗೂ ಹಾಕ್ಕೊಂಡಿದ್ದೀನಿ. ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಎರಡು 3 4 ಚೈನ್ ಹಾಕಿ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಮತ್ತೆ ಒಂದು ಬಿಗ್ ಬೀಡ್ ತೊಗೊಳ್ಳಿ, ದೊಡ್ಡ ಸೈಜ್ ಬೀಡ್ ತೊಗೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಬೀಡಿಗೆ ಲಾಕ್ ಮಾಡಿ ಈ ಥ್ರೆಡ್ ಎಲ್ಲಿ ಬರುತ್ತೆ ಅಲ್ಲಿ ಸಿಂಗಲ್ ಕ್ರೋಶೆಟಿಂದ ಲಾಕ್ ಮಾಡ್ಕೋಬೇಕು. ಮತ್ತು ಈ ಬೀಡ್ ಸುತ್ತ ಎಷ್ಟು ಚೈನ್, 5 ಚೈನ್ ಬರುತ್ತಲ್ಲ, 5 ಚೈನ್ ಹಾಕಿ ಇಲ್ಲಿಗೆ ಲಾಕ್ ಮಾಡಿ ಮತ್ತೆ ಇದೇ ರೀತಿ ಡಿಸೈನ್ನ ಹಾಕ್ಕೋಬೇಕು. ನಾನು ಕಂಪ್ಲೀಟಾಗಿ ಹಾಕ್ಕೊಂಡು ಕುಚ್ಚು ಹಾಕ್ತಾ ಮೇಲೆ ಕಾಣುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ ಡಿಸೈನ್ನ ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ. ನೋಡಿ, 147 ದಾರದಲ್ಲಿ ಕುಚ್ಚು ಕಟ್ಕೊಂಡಿದ್ದೀನಿ. ಅದು ಡಬಲ್ ಅಂದರೆ 287 ಆಗುತ್ತೆ. ಫ್ರೆಂಡ್ಸ್, ಇವತ್ತಿನ ಈ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಮರೀದೆ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.